ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈಗಾಗಲೇ ನೀವು ನನ್ನ ತಮ್ನೇಲ್ ನೋಡಿರ್ತೀರಾ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ಈ ಫೇಸ್ ಪಿಗ್ಮೆಂಟೇಷನ್ ಏನಿದೆ ಅಲ್ವಾ, ಈಗಾಗಲೇ ನೋಡ್ತಿರ್ಬೋದು ನೀವು. ನನ್ನ ಮುಖದಲ್ಲಿ ನಿಮ್ಗೆ ಕಾಣ್ತಾ ಇದೆ. ಇದು ತುಂಬಾ ವರ್ಷದಿಂದಾನೇ ನನಗೆ ಆಗಿರೋದು. ಆಲ್ಮೋಸ್ಟ್ 5 years ಆಯ್ತಂತಾನೆ ಹೇಳ್ಬೋದು. ಸೊ ಇದಕ್ಕೆ ನಾನು ಏನು ಟ್ರೀಟ್ಮೆಂಟ್ ಅಂತ ಏನು ಇದುವರೆಗೂ ಮಾಡೇ ಇಲ್ಲ. ಎಲ್ಲೋ ಒಂದ್ಸತಿ ಯಾವುದೋ ಒಂದು ಕ್ರೀಮ್ ಯಾರೋ ಹೇಳಿದ್ರು ಅಂತ ಹೇಳಿ ಹಚ್ಚಿದ್ದೆ. ಬಟ್ ಅದು ನಂಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ, ಅದನ್ನ ಅಲ್ಲೇ ಬಿಟ್ಟೆ. ಆ್ಯಂಡ್ ಇದಕ್ಕಂತ ಬೇರೆ ಯಾವುದೇ ನಾನು ಹೋಮ್ ರೆಮಿಡಿ ಆಗಿರ್ಬೋದು ಯಾವುದೂ ನಾನು ಅಷ್ಟೊಂದು ಪೇಷನ್ಸ್ ತಗೊಂಡು ಮಾಡೇ ಇಲ್ಲ ಇದುವರೆಗೂ. ಬಟ್ ಇವಾಗ ಸೀರಿಯಸ್ ಆಗಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಇದನ್ನ ನಾನು ರಿಮೂವ್ ಮಾಡ್ಕೊಬೇಕಂತ ಇದ್ದೀನಿ. ಗೊತ್ತಿಲ್ಲ, ಬಟ್ ನಾನು ಕೂಡ ಈ ಸತಿ 20 days ಚಾಲೆಂಜ್ ಅದನ್ನ ಕಂಪ್ಲೀಟ್ ಆದ್ಮೇಲೆ ನೋಡಬೇಕು ಅದರ ರಿಸಲ್ಟ್. ಸೊ ಇವತ್ತಿಂದ ನಾನು ಈ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಂತ ನಾನು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಕೆಲವೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಬಳಸ್ಕೊಂಡು ನಾನು ಈ ಫೇಸ್ಗೆ ಕಂಪ್ಲೀಟ್ 20 days ನಾನು ಅದನ್ನ ಅಪ್ಲೈ ಮಾಡಿಕೊಂಡು ನೋಡ್ಬೇಕಂತ ಇದ್ದೀನಿ. ಸೊ ಅದನ್ನ ನಾನು ನಿಮ್ಮ ಜೊತೆ ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತೀನಿ. ಹಾಗೆ ಮುಂದೆ 20 days ಕೂಡ ನಾನು ಅದನ್ನ ಶಾರ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂತೀನಿ. ಮೇ ಬಿ ಡೈಲಿ ಆಗ್ಲಿಲ್ಲ ಅಂತಂದ್ರು ಅಲ್ಲಲ್ಲಿ ಕೆಲವೊಮ್ಮೆ ನನ್ನ ಬೇರೆ ಮಿನಿ ವ್ಲಾಗ್ಸ್ ಜೊತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ನಿಮ್ ಜೊತೆ ನಾನು ಆಡ್ ಮಾಡ್ತೀನಿ. ಅಂಡ್ ನಾನು ಮಾಡ್ತಾ ಇರುವಂತಹ ಈ ಒಂದು ಏನಂತ ಹೇಳ್ಬೋದು ಹೋಮ್ ರೆಮಿಡಿ, ಇದನ್ನ ಒಂದಿನಕ್ಕೆ 2 ಸತಿ ಮಾಡಬೇಕು. ಮಾರ್ನಿಂಗ್ ಮತ್ತೆ ಈವ್ನಿಂಗು ವೆರಿ ಸೀರಿಯಸ್ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಸೊ ನೋಡೋಣ, ಲೆಟ್ಸ್ ಸ್ಟಾರ್ಟ್. ಸೊ ಇದಕ್ಕಂತ ನಾನು ಫಸ್ಟ್ ಫೇಸ್ಗೆ ನಾನು ಕ್ಲೆನ್ಸಿಂಗ್ ಮಾಡ್ಕೊತೀನಿ. ಕ್ಲೆನ್ಸಿಂಗ್ಗೆ ಏನಿಲ್ಲ, ನೋಡಿ ರಾ ಮಿಲ್ಕ್ ತಗೊಂಡಿದ್ದೀನಿ, ಓಕೆನಾ, ಅದೇ ಹಸಿ ಹಾಲು. ಅದರಲ್ಲಿ ನಾನು ಫಸ್ಟ್ ಕ್ಲೆನ್ಸ್ ಮಾಡ್ಕೊತೀನಿ. ಅದಕ್ಕೆ ನಾವು ಈ ಕಾಟನ್ ಅನ್ನ ತಗೊಂಡ್ಬಿಟ್ಟು ನೀಟಾಗಿ ಫಸ್ಟ್ ನಾವು ವೈಪ್ ಮಾಡ್ಕೊಬೇಕು ಫೇಸನ್ನ, ಅಥವಾ ಕ್ಲೀನ್ ಮಾಡ್ಕೊಬೇಕು. ಈ ರೀತಿ ಡಿಪ್ ಮಾಡಿಕೊಂಡು ಒಳ್ಳೇದು ಫೇಸ್ಗೆ. ಇದಕ್ಕಲ್ಲದೆ ಇದ್ರು ನೀವು ದಿನಕ್ಕೊಮ್ಮೆ ಆದ್ರೂ ಹಾಲಿಂದ ಈ ರೀತಿ ಮಸಾಜ್ ಮಾಡ್ಕೊಂಡ್ರೆ ತುಂಬಾ ಬ್ರೈಟ್ ಆಗುತ್ತೆ ಫೇಸು. ನಾನು ಈ ರೀತಿ ಎಲ್ಲ ಮಾಡಿದ್ದೇ ಇಲ್ಲ, ತುಂಬ ಕಡಿಮೆ ನಾನು ಸೆಲ್ಫ್ ಕೇರು. ಹಾಗಾಗಿ ಫೇಸ್ ಹಾಳಾಗಿದೆ ನಮ್ಮದು. ಪ್ರೆಗ್ನೆನ್ಸಿಲಿ ಖಂಡಿತವಾಗ್ಲೂ ಪೇಷನ್ಸ್ ಇರಲ್ಲ, ನಿಮ್ಗೆ ಗೊತ್ತಿದೆ. ಅದಾದ್ಮೇಲೆ ಡೆಲಿವರಿ ಆದಮೇಲೂ ಅಷ್ಟೇ ತುಂಬ ಜನ ಸೆಲ್ಫ್ ಕೇರು ಮಾಡ್ಕೊತಾರೆ. ಡೆಲಿವರಿ ಆದರೂ ಕೂಡ ತುಂಬ ಪೇಷನ್ಸಲ್ಲಿ ಟೈಮ್ ತಗೊಂಡು. ಅದಕ್ಕೆ ಕೆಲವರಿಗೆ ಪೇಷನ್ಸ್ ಇರಲ್ಲ, ಅದರಲ್ಲಿ ನಾನು ಒಬ್ಳು. ತುಂಬಾ ನಾನು ನೆಗ್ಲೆಕ್ಟ್ ಮಾಡಿಕೊಂಡೆ, ಹಾಗಾಗಿ ಈ ರೀತಿ ಇದೆ. ಬಟ್ ಇನ್ಮೇಲೆ ಖಂಡಿತವಾಗ್ಲೂ ಕೇರ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ಇದನ್ನ ಮಾಡಬೇಕಾದ್ರೂ ಅಷ್ಟೇ ಪಾಪು ಮಲಗಿದ್ದಾಳೆ, ಹಾಗಾಗಿ ಅಡ್ಡಿಲ್ಲ. ಇಲ್ಲ ಅಂತಂದರೆ ಕಷ್ಟ ಮಕ್ಕಳಿದ್ರೆ. ಹಾಗಂತ ಟೈಮ್ ಸಿಗಲ್ಲ ಅಂತಲ್ಲ, ಖಂಡಿತವಾಗ್ಲೂ ನಾವು ಮಾಡಲೇಬೇಕಂತ ಮನಸ್ಸಿದ್ರೆ ಖಂಡಿತವಾಗ್ಲೂ ಟೈಮ್ ಸಿಕ್ಕೇ ಸಿಗತ್ತೆ, ಮಾಡ್ಕೊಳ್ಬೋದು. ಸೊ ಇದನ್ನ ನಾನೀಗ ಇನ್ನು 20 days ಮಾಡಬೇಕು. ಖಂಡಿತ ಮಾಡ್ತೀನಿ, ನೋಡೋಣ. ಅದು ದಿನಕ್ಕೆ 2 ಸತಿ, ಬೆಳಗ್ಗೆ 1 ಸತಿ ಮತ್ತು ಈವ್ನಿಂಗ್ ಆಗಲಿಲ್ಲ ಅಂತಂದರೆ ನೈಟ್ ಮಲಗಬೇಕಾದ್ರೂ ಪ್ಲೀಸ್. ಫಸ್ಟು ಇಲ್ಲಿ ಈ ಕಡೆ ಮತ್ತು ಈ ಕಡೆ ಆಗಿತ್ತು ನನಗೆ. ನೆಕ್ಸ್ಟ್ ಇದು ನೋಡಿ, ನೋಸ್ ಮೇಲೆ ರೀಸೆಂಟಾಗಿ ಈಗ 1 year ಆಗಿರೋದು. ಈ ರೀತಿ ಫೇಸ್ ಮೇಲೆ ಕಲೆಗಳು ಬಂದುಬಿಟ್ರೆ ಅಂತೂ ತುಂಬಾ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಮತ್ತು ಏನು ಹೇಳ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ. ಅದನ್ನು ಏನಂತ ಹೇಳ್ತಾರೆ, ಅದು ಗೊತ್ತಿದ್ದವರಿಗೆ ಗೊತ್ತು ಆ ಕಷ್ಟ ಅಲ್ವಾ. ಚೆನ್ನಾಗಿ ಕಾಣಬೇಕು ಅನ್ನೋಕ್ಕಿಂತನೂ
ಒಂದು ನಮ್ಮ ಏನು ಹೇಳ್ತಾರೆ ಕಾನ್ಫಿಡೆನ್ಸನ್ನೇ ಲೆವೆಲನ್ನೇ ಕಡಿಮೆ ಮಾಡಿಬಿಡುತ್ತೆ ಈ ರೀತಿಯೆಲ್ಲ ಇದಕ್ಕೆ ಇದೊಂದು ಮಾಡ್ತಾ ಇದ್ದೀನಿ. ಇದು ಹೆಂಗಾಗತ್ತೆ ಅಂತ ಹೇಳಿ ಈಗ ನೀವು ನನ್ನ ಜೊತೆ ಇದನ್ನು ಈ ಚಾಲೆಂಜನ್ನು ತೊಗೊಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಟ್ಲೀಸ್ಟ್ ಇನ್ 20 ಡೇಸ್ ಅಲ್ವಾ, ಅದು ಹೆಂಗೆ ಹೋಗ್ಬಿಡತ್ತೆ ಅಂತಲೇ ಗೊತ್ತಾಗಲ್ಲ. 20 ಡೇಸ್ ನಾನು ಇದು ಮಾಡ್ತೀನಲ್ವ, ನನಗೆ ಏನು ರಿಸಲ್ಟ್ ಸಿಗತ್ತೆ ಅಂತ ನೀವೇ ನೋಡ್ತೀರಲ್ವ. ಅದಕ್ಕೆ ಏನು ಮಾಡಬೇಕು, ನೀವು ಡೈಲಿ ನನ್ನ ವ್ಲಾಗನ್ನು ವಾಚ್ ಮಾಡಬೇಕು, ಗೊತ್ತಾಗುತ್ತೆ ನಿಮಗೆ. ನೋಡಿ ಡೈಲಿ ನನ್ನ ಸ್ಕಿನ್ನನ್ನು ಗೊತ್ತಾಗುತ್ತೆ ನಿಮಗೆ. ಸೊ ಅದರಲ್ಲಿ ನಿಮಗೆ ಗುಡ್ ರಿಸಲ್ಟ್ ನನಗೆ ಬಂದರೆ ನೀವು ಇದನ್ನು ಖಂಡಿತವಾಗ್ಲೂ ಮಾಡ್ಬೋದು. ಆಮೇಲೆ ನಾನು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಈಗಲೇ ಮಾಡಿ ಅಂತ ನಾನು ಹೇಳಲ್ಲ. ಓಕೆ, ಸಾಕಿದೆ, ಇವಾಗ ಕ್ಲೆನ್ಸ್ ಆಗಿದೆ. ಜಸ್ಟ್ ಡ್ರೈ ಆಗೋ ತನಕ ಬಿಡಿ. ಈ ರೀತಿ ಆದಮೇಲೆ ಜಸ್ಟ್ ಇದನ್ನು ಒಣಗಕ್ಕೆ ಬಿಡಿ. ಸ್ವಲ್ಪ ಹೊತ್ತಲ್ಲೇ ಒಣಗಿಬಿಡುತ್ತೆ ಅದು. ಒಣಗಿ ಆದಮೇಲೆ ನಾವು ಏನು ಮಾಡಬೇಕು, ಫೇಸನ್ನು ವಾಶ್ ಮಾಡ್ಕೊಂಬರ್ಬೇಕು. ಜಸ್ಟ್ ಅಂದರೆ ಬಿಸಿನೀರಲ್ಲಿ ಬೇಡ, ಕೋಲ್ಡ್ ವಾಟ್ರಲ್ಲೇ ವಾಶ್ ಮಾಡ್ಕೊಳ್ಳಿ. ಜಸ್ಟ್ ರಿನ್ಸ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಸೋಪ್ ಆಗಿರ್ಬೋದು ಮತ್ತು ಯಾವುದೇ ಫೇಸ್ ವಾಶ್ ಆಗಿರ್ಬೋದು ಖಂಡಿತವಾಗ್ಲೂ ಯೂಸ್ ಮಾಡಿ. ನಾನಿದು ಡ್ರೈ ಆದಮೇಲೆ ಫೇಸನ್ನು ರಿನ್ಸ್ ಮಾಡಿಕೊಂಡು ಮತ್ತೆ ಬರ್ತೀನಿ. ಜಸ್ಟ್ ಕಣ್ಣಿನಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಫೇಸ್ ವಾಶ್ ಆದಮೇಲೆ ಯಾವಾಗ ಈಗ ರಬ್ ಮಾಡಿಬಿಟ್ಟು ಒರೆಸ್ಕೊಂಡು ಯಾವಾಗಲೂ ಜಸ್ಟ್ ಈ ರೀತಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ, ಟ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಏನೆಲ್ಲ ಬೇಕಂತ ಹೇಳ್ತೀನಿ. ಏನೆಲ್ಲ ಐಟಮ್ಸ್ ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಐಸ್ ಕ್ಯೂಬ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಏನು ಮಸಾಜ್ ಮಾಡ್ಕೊಳ್ಳೋಂಥದ್ದು. ಐಸ್ ಕ್ಯೂಬ್ ಅಂತಂತಂದರೆ ಬರೀ ಪ್ಲೈನ್ ವಾಟರ್ ಅಲ್ಲ. ಇದಕ್ಕೆ ನಾನು ಪಿಗ್ಮೆಂಟೇಷನ್ಗೆ ಅದು ಐಸ್ ಕ್ಯೂಬನ್ನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ, ಬನ್ನಿ. ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು ಸೆಕೆಂಡ್ ಸ್ಟೆಪ್ಗೆ ಅಲ್ಲಿ ಒಂದು ಪೊಟ್ಯಾಟೊ ಅಂತಂದರೆ ಆಲೂಗಡ್ಡೆ ಜ್ಯೂಸನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದರ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೀನಿ. ನೀರನ್ನು ಆ್ಯಡ್ ಮಾಡಬೇಡಿ. ಸೊ ಹಾಗೆ ಹಾಲನ್ನು ತೊಗೊಂಡಿದ್ದೀನಿ, ರಾ ಮಿಲ್ಕು. ಇದು ಲೆಮನ್ ಎಸೆನ್ಷಿಯಲ್ ಆಯಿಲ್ ಅಂಥೇಳಿ, ಇದು ಮುಲೇತಿ ಪೌಡರ್ ಅಂಥೇಳಿ. ಸೊ ಇಷ್ಟನ್ನು ತೊಗೊಂಡಿದ್ದೀನಿ. ಲೆಮನ್ ಎಸೆನ್ಷಿಯಲ್ ಆಯಿಲ್ ಯಾಕಂತಂದರೆ ಅಲ್ಲಿ ಲಿಂಬು ಬದಲಿಗೆ ಲೈಮ್ ಜ್ಯೂಸು ಏನಾದರೂ ಫೇಸ್ಗೆ ಅನ್ಕಂಫರ್ಟ್ ಆಗ್ಬೋದು ಅಂಥೇಳಿ ಲೆಮನ್ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 4 ಟೀ ಸ್ಪೂನಷ್ಟು ಹಸಿ ಹಾಲನ್ನು ಮಿಕ್ಸ್ ಮಾಡ್ಕೊಬೇಕು ಆ ಪೊಟ್ಯಾಟೊ ಜ್ಯೂಸ್ಗೆ. ಹಾಗೆ ನೆಕ್ಸ್ಟು ಈ ಲೆಮನ್ ಎಸೆನ್ಷಿಯಲ್ ಆಯಿಲು ಒಂದು 10 ಡ್ರಾಪ್ಸ್ ಅಷ್ಟು ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಈ ಮುಲೇತಿ ಪೌಡರನ್ನು ಜಸ್ಟ್ 2 ಪಿಂಚಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಐಸ್ ಟ್ರೇಯಲ್ಲಿ ಇದನ್ನು ಹಾಕ್ಕೊಂಡು ಐಸ್ ಕ್ಯೂಬ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಈ ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು 2 ಐಸ್ ಕ್ಯೂಬ್ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಇದು 1 ಸಾಕಾಗತ್ತೆ ಮೇ ಬಿ. ನಾನಿಲ್ಲಿ 2 ತೊಗೊಂಡಿದ್ದೀನಿ. ಆ್ಯಂಡ್ ಅದು ಪೊಟ್ಯಾಟೊನೂ ಅಷ್ಟೇ, 1 ತೊಗೊಂಡ್ರೆ ನಾವು ಒಂದು 2-3 ಸತಿ ಮಾಡ್ಕೊಬೋದು. ನೀವು ಬೇಕಾದರೆ ಫ್ರೆಸ್ಸಿಗೆ ಆಗುವಷ್ಟು ಮಾಡಿ ಇಟ್ಕೊಬೋದು. ಅದಕ್ಕಂತ ಒಂದು 2-3 ಪೊಟ್ಯಾಟೊ ತೊಗೊಂಡು ನೀವು ಜ್ಯೂಸ್ ಮಾಡಿಕೊಂಡು ನಿಮಗೆ 4-5 ಡೇಸ್ ಬರುತ್ತೆ. ಓಕೆ, ಇದನ್ನು ಇವಾಗ ಯಾವ ರೀತಿ ಬಳಸೋದು ಅಂತ ಹೇಳ್ತೀನಿ. ಈ ಮಸ್ಲಿನ್ ಬಟ್ಟೆ ಬರುತ್ತಲ್ವ, ಕಾಟನ್ ಕ್ಲಾತ್ ಯಾವುದಾದ್ರೂ ತೆಳುವಾಗಿರುವಂಥದ್ದು, ಅದರಲ್ಲಿ ಈ ರೀತಿ ಅದನ್ನು ಈ ರೀತಿ ಹಾಕ್ಕೊಂಡು ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಕಿಚನಲ್ಲಿ ಇರುತ್ತಲ್ವ, ಈ ಏನಾದರೂ ಸ್ಟ್ರೈನ್ ಮಾಡೋಕ್ಕೆ ಅಥವಾ ಈ ಪನ್ನೀರು
ಆ ರೀತಿ ಮನೇಲಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀವಿ ಅಲ್ವಾ, ಅಥವಾ ಕಾಯಿ ಹಾಲು ತೆಗಿಯೋದಕ್ಕೆ ಕಾಟನ್ ಬಟ್ಟೆ ಇರುತ್ತೆ ನೋಡಿ, ತೆಳು ಬಟ್ಟೆ, ಅದರಲ್ಲಿ ರ್ಯಾಪ್ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟ್ಲಿನೂ ಮಾಡ್ಕೊಬೋದು, ಬಟ್ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಅಲ್ವಾ, ಕರ್ಗೋಗ್ಬಿಡುತ್ತೆ ಅಥವಾ ಜಾರೋಗುತ್ತೆ ಅಥವಾ ಮೈಯೆಲ್ಲ ನೀರಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾಗಂತೇಳಿ ದಪ್ಪ ಬಟ್ಟೆಯಲ್ಲೂ ರ್ಯಾಪ್ ಮಾಡಿ ಇಟ್ಕೊಳ್ಳೋಕೆ ಬರೋದಿಲ್ಲ ಐಸು, ಅದರಲ್ಲಿರೋದೆಲ್ಲ ಯಾವುದು ನಮ್ಮ ಫೇಸ್ಗೆ ಆಮೇಲೆ ಇದಾಗೋದಿಲ್ಲ ಅಲ್ವಾ, ಹಾಗಾಗಿ ಅಬ್ಸರ್ವ್ ಆಗಲ್ಲ. ಸೊ ಈ ರೀತಿ ತೆಳುವಾಗಿರೋಂಥ ಒಂದು ಬಟ್ಟೆಯಲ್ಲಿ ಹಾಕಿ ಈ ರೀತಿ ಚೆನ್ನಾಗಿ ಮಸಾಜ್ ಪಾಪು ಎದ್ದಿದ್ದಾಳೆ, ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಇವತ್ತಿಂದ ನಾನು ಈ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಜುಲೈ 23 ಡೇಟು. ಸೊ ಇವತ್ತು 2 ಟೈಮ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು. ಇವಾಗ ಮತ್ತು ನೈಟ್ ಮಲ್ಕೋ ಮುಂಚೆ ಒಂದು ಸತಿ ಮಾಡ್ಕೊತೀನಿ. ಸೊ ಅಲ್ಲಿಗೆ 2 ಟೈಮ್ಸ್ ಆಗುತ್ತೆ ಇವತ್ತಿಗೆ. ನಾನಿಲ್ಲಿ ಒಂದು ಐಸ್ ಕ್ಯೂಬಲ್ಲಿ ಮಾತ್ರ ಮಾಡ್ಕೊತಾ ಇದ್ದೀನಿ, ಸಾಕಾಗುತ್ತೆ ಒಂದು. ಬೇಕಾದರೆ ನೀವು 2 ಕ್ಯೂಬಲ್ಲಿ ರಬ್ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೊಬೋದು, ನೋ ಪ್ರಾಬ್ಲಮ್. 2 ರಿಂದ 3 ಕ್ಯೂಬಲ್ಲೂ ಕೂಡ ನೀವು ರಬ್ ಮಾಡ್ಕೊಬೋದು, ಬಟ್ ಒಂದು ಸಾಕಾಗತ್ತೆ ಅನ್ನೋರು ಸಾಕು, ಒಂದು ಸಾಕಾಗತ್ತೆ. ಈ ಐಸ್ ಕ್ಯೂಬ್ ಕರ್ಗೋ ತನಕ ಅಷ್ಟೇ ಮಸಾಜ್ ಮಾಡಿ ಸಾಕಾಗುತ್ತೆ. ಸೊ ನಾನಿಲ್ಲಿ ಮಾಡ್ತಾ ಇರೋದು ಪ್ರೊಸೆಸ್ ಬಂದುಬಿಟ್ಟು ಖಾಲಿ ನಮ್ಮ ಏನಿದು ದೇಹದ ಹೊರಗೆ ಅಷ್ಟೇ, ಅಂದರೆ ಸ್ಕಿನ್ಗೆ ಹೊರಗಡೆಯಿಂದ ಏನೇನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಆದರೆ ನಾವು ಸ್ಪೆಷಲಿ ಸ್ಕಿನ್ ಕೇರ್ ಮಾಡೋರು ಬರೀ ಹೊರಗಿಂದ ನಾವು ಕೇರ್ ಮಾಡಿದ್ರೆ ಸಾಕಾಗೋದಿಲ್ಲ. ನಮ್ಮ ದೇಹದ ಒಳಗಿಂದ ಅಂದರೆ ನಮ್ಮ ರಕ್ತದಿಂದನೇ ಕಂಪ್ಲೀಟಾಗಿ ಪ್ಯೂರಿಫೈ ಆಗಬೇಕು, ನಮ್ಮ ರಕ್ತನೂ ಕ್ಲೀನ್ ಆಗಬೇಕು, ಒಳಗಿಂದನೇ ನಮಗೆ ಟ್ರೀಟ್ಮೆಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಬಳಸುವಂಥ ಕೆಲವೊಂದು ಫುಡ್ ಐಟಮ್ಸ್ಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಈಗ ನಾನು ನೆಕ್ಸ್ಟ್ ಹೇಳ್ತೀನಿ. ಇದು ಸಾಕು. ಈ ರೀತಿ ಐಸ್ ಕ್ಯೂಬಿಂದ ರಬ್ ಮಾಡ್ಕೊಂಡು ಆದಮೇಲೆ ಜಸ್ಟ್ ಡ್ರೈ ಆಗಲಿ ಒಂದು 5 ಮಿನಿಟ್ಸ್ ಆದರೂ ಬಿಡಬೇಕಾಗುತ್ತೆ, 5 to 7 ಮಿನಿಟ್ಸ್ ಬಿಡಬೇಕಾಗುತ್ತೆ. ಬಿಟ್ಟಾದಮೇಲೆ ಮತ್ತೆ ಪುನಃ ಹೋಗ್ಬಿಟ್ಟು ನೀವು ಕೋಲ್ಡ್ ವಾಟರಲ್ಲಿ ರಿನ್ಸ್ ಮಾಡ್ಕೊಳ್ಳಿ. ಅದು ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಬಳಸಬಾರ್ದು. ಹಾಗೂ ನಿಮ್ಗೆ ವೇಳೆ ಬಳಸಲೇಬೇಕು ಅನ್ನೋದಾದರೆ ನೀವು ಕಡಲೆ ಹಿಟ್ಟನ್ನು ಬಳಸ್ಬೋದು, ಓಕೆನಾ. ಫೇಸ್ ವಾಶ್ ಕೂಡ ನಾನು ಹೇಳ್ತೀನಿ ಯಾವ ಫೇಸ್ ವಾಶ್ ಬಳಸಬೇಕು ಅಂಥೇಳಿ. ಅದು ಕೂಡ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು. ನಮಗೆ ಏನಾದರೂ ಹೊರಗಡೆ ಹೋಗುವಾಗ ಅಥವಾ ಅಪರೂಪಕ್ಕೆ ನಾವು ತುಂಬ ದಿನ ಆಯಿತು ಫೇಸ್ಗೆ ಯಾವುದೇ ಫೇಸ್ ವಾಶ್ ಬಳಸಿಲ್ಲ ಅಂದಾಗ ಬಳಸ್ಬೋದು. ಅದಕ್ಕೂ ಕೂಡ ನಾನು ಬಳಸುವಂಥ ಒಂದು ಆಯುರ್ವೇದಿಕ್ ಫೇಸ್ ವಾಶನ್ನು ನಾನು ಹೇಳ್ತೀನಿ. ಇಲ್ಲ ಅಂತಂದರೆ ನೀವು ಹೆಚ್ಚಾಗಿ ಮನೇಲೇ ಇರೋರಾದರೆ ಜಾಸ್ತಿ ನೀವು ಕಡಲೆ ಹಿಟ್ಟಲ್ಲೇ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಬಟ್ ಇವಾಗ ಇದು ಐಸಿಂದ ರಬ್ ಮಾಡಿ ಆದಮೇಲೆ ಜಸ್ಟ್ ಹಾಗೆ ಬರೀ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಾನಿಲ್ಲಿ ಬರೀ ನೀರಿಂದ ಫೇಸನ್ನು ಜಸ್ಟ್ ರಿನ್ಸ್ ಮಾಡ್ಕೊಂಡು ಬಂದರೆ 5 ಮಿನಿಟ್ಸ್ ಬಿಟ್ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಕೂಡ ಒಂದು 5 ಮಿನಿಟ್ಸ್ ಬಿಡಬೇಕಾಗುತ್ತೆ. ಅದಾದ್ಮೇಲೆ ಖಾಲಿ ನೀರಲ್ಲಿ ಜಸ್ಟ್ ರಿನ್ಸ್ ಮಾಡ್ಕೊಂಡು ಬಂದೆ. ಇಲ್ಲ ಫೇಸ್ ವಾಶ್ ಬೇಕೇ ಬೇಕು ಅನ್ನೋರು ನಾನು ಅವಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾನಿಲ್ಲಿ ಈ ಫೇಸ್ ವಾಶ್ ಹೇಳ್ತಾ ಇದ್ದೀನಿ. ಯಾವುದಂತಂದರೆ ಇದು ಕುಂಕುಮಾದಿ ಬ್ರ್ಯಾಂಡು ಫೇಸ್ ವಾಶು.
ಸ್ಯಾಫ್ರನ್ ಆ್ಯಂಡ್ 24K ಗೋಲ್ಡ್ ವಿತ್ ಅಂತಿದೆ, ರೇಡಿಯಂಟ್ ಆ್ಯಂಡ್ ಯೂತ್ಫುಲ್. ಇದು ಕಂಪ್ಲೀಟ್ ಆಯುರ್ವೇದಿಕ್ ಫೇಸ್ ವಾಶು. ನಾನು ಬಳಸ್ತಾ ಇರುವಂಥದ್ದು ಇದೆ ಕುಂಕುಮಾದಿ ಬ್ರ್ಯಾಂಡ್ ಇದೆ ಪ್ರಾಡಕ್ಟ್, ಅವನ್ನೆಲ್ಲ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ಸೊ ಈ ಫೇಸ್ ವಾಶು ನಾನು ಇವಾಗ ಬಳಸಿಲ್ಲ. ಯಾವಾಗ ಬಳಸ್ತೀನಿ ಅಂತಂದರೆ, ಈಗ ನಾವು ಇನ್ ಬಿಟ್ವೀನ್ ಯಾವಾಗಾದರೂ ಫೇಸ್ ವಾಶ್ ಮಾಡಬೇಕಾಗಿರುತ್ತೆ, ಆವಾಗ ಈ ಫೇಸ್ ವಾಶನ್ನೇ ನಾನು ಬಳಸ್ತೀನಿ, ಕುಂಕುಮಾದಿ. ನೆಕ್ಸ್ಟು ಮೋಸ್ಟ್ ಆಫ್ ದ ಟೈಮ್ ನಾನು ಆದಷ್ಟು ನಾನು ಕಟ್ಲೆಟ್ಟೆಲ್ಲ ನಾನು ಮುಖ ತೊಳಿತೀನಿ, ಇಲ್ಲಾಂದರೆ ಬರೀ ನೀರೆಲ್ಲ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಸೊ ಬಟ್ ಇವಾಗ ನಾನು ಈ ರೀತಿ ಇದು ಮಾಡಬೇಕಾದ್ರೆ ಪ್ರೊಸೆಸ್ಸು, ನಾನು ಯಾವುದೇ ಕಡಲೆ ಹಿಟ್ಟು ಫೇಸ್ ವಾಶನ್ನು ನಾನು ಬಳಸೋದಿಲ್ಲ. ಇನ್ ಬಿಟ್ವೀನ್ ಬೇಕಾದರೆ ಇದನ್ನು ಬಳಸ್ಕೊತೀನಿ. ಓಕೆ, ಇವಾಗ ಇಷ್ಟಾದಮೇಲೆ ಫೇಸ್ ವಾಶ್ ಆದಮೇಲೆ ಫೇಸಿಗೆ ಮಾಯ್ಶ್ಚರೈಸರ್ ಹಚ್ಚಬೇಕು. ಅದು ಕೂಡ ಯಾವುದಾದ್ರೂ ಅನ್ನೋಕ್ಕಿಂತನೂ ಆಯುರ್ವೇದಿಕ್ ಫೇಸ್ ವಾಶೇ ಮಾಯ್ಶ್ಚರೈಸರನ್ನು ನಾವು ಬಳಸಬೇಕಾಗತ್ತೆ. ಅದಕ್ಕಂತ ನಾನಿಲ್ಲಿ ಸೇಮ್ ಅಗೈನ್ ಕುಂಕುಮಾದಿ ಬ್ರ್ಯಾಂಡ್ ಅವ್ರದ್ದು ಏನು ಕುಂಕುಮಾದಿ ಫೇಸ್ ಮಾಯ್ಶ್ಚರೈಸರ್ ಸ್ಯಾಫ್ರನ್ ಆ್ಯಂಡ್ ವಿತ್ 24K ಗೋಲ್ಡ್ ಅಂತ ಇದೆ, ರೇಡಿಯಂಟ್ ಆ್ಯಂಡ್ ಯೂತ್ಫುಲ್ ಅಂತ ಹೇಳಿ. ಸೊ ಇದು ಕೂಡ ಆಯುರ್ವೇದಿಕ್ಕೆ, ಹಾಗಾಗಿ ನಾನು ಈ ಮಾಯ್ಶ್ಚರೈಸರನ್ನು ಬಳಸ್ತೀನಿ. ಈ ರೀತಿ ದಿನಕ್ಕೆ 2 ಸತಿ ನಾವು ಮಾಡಿದ ತಕ್ಷಣ ಈ ಮಾಯ್ಶ್ಚರೈಸರನ್ನು ಹಚ್ಚಿಡಬೇಕಾಗುತ್ತೆ ಮುಖಕ್ಕೆ, ಇಲ್ಲಾಂದರೆ ಸ್ಕಿನ್ ಡ್ರೈ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ ಪಿಗ್ಮೆಂಟೇಷನ್ಗೆ ಕೂಡ ಬೇಕಾಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ. ಬರೀ ಫೇಸನ್ನು ಅದು ಹೈಡ್ರೇಟ್ ಆಗಿರೋದಷ್ಟೇ ಎಲ್ಲ ಮಾಯ್ಶ್ಚರೈಸರ್, ಅದು ಏನು ಮಾಡುತ್ತೆ ಅಂತಂದರೆ ನಮಗೆ ಗ್ಲೋ ಕೂಡ ಕೊಡುತ್ತೆ. ಈ ಪಿಗ್ಮೆಂಟೇಷನ್ ಮಾರ್ಕ್ಸ್ಗಳು ಕಂಪ್ಲೀಟ್ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ, ಕುಂಕುಮಾದಿ ಮಾಯ್ಶ್ಚರೈಸರ್. ಸೊ ಇದನ್ನು ನಾನು ಇವಾಗ ಹಚ್ಕೊತೀನಿ. ಇದಿಷ್ಟು ಜೊತೆಗೆ ನಾವು ಯೂಸ್ ಮಾಡೋ ಫುಡ್ ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ನಾನು ಆವಾಗ ಹೇಳಿದೆ. ಸೊ ಇದಿಷ್ಟು ಮಾಡೋದ್ರ ಜೊತೆಗೆ ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಒಂದು ಅರ್ಧ ಲಿಂಬು ಜ್ಯೂಸ್ ಹಾಕ್ಕೊಂಡು ಕುಡಿಬೇಕಾಗತ್ತೆ. ಯಾಕಂತಂದರೆ ಲಿಂಬುನಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ವಿಟಮಿನ್ ಸಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದನ್ನು ಡೈಲಿ 20 ಡೇಸ್ ಮಾರ್ನಿಂಗ್ ಕುಡೀರಿ. ಹಾಗೆ ಇಡೀ ದಿನದಲ್ಲಿ ನಾವು ಒಂದಾದರೂ ಫ್ರೂಟನ್ನು ತಿನ್ನಬೇಕಾಗತ್ತೆ. ಜಾಸ್ತಿ ವಿಟಮಿನ್ ಸಿ ಇರೋವಂಥ ಫ್ರೂಟ್ಸನ್ನು ತಿಂದರೆ ಒಳ್ಳೆಯದು. ತುಂಬ ಸ್ವೀಟ್ ಇರೋವಂಥ ಫ್ರೂಟ್ಸನ್ನು ತಿನ್ನಬಾರ್ದು. ಈ ಸೇಬು ಮತ್ತು ಆರೆಂಜ್ ಇದನ್ನು ತಿನ್ಬೋದು. ಹಾಗೆ ಸೀಸನಲ್ ಫ್ರೂಟ್ಸ್ಗಳು ಯಾವುದೆಲ್ಲ ಸಿಗುತ್ತೋ ಅವನ್ನೆಲ್ಲ ನಾವು ತಿನ್ಬೋದು. ಹಾಗೆ ತುಂಬ ನೀರನ್ನು ಕುಡಿಬೇಕಾಗತ್ತೆ. ಇಂತಿಷ್ಟು ಲೀಟ್ರ್ ನೀರು ಕುಡಿಬೇಕು ಅಂತ ಇದೆ ಒಂದು ದಿನಕ್ಕೆ, ನಿಮ್ಗಾಗಲೇ ಈಗ ಗೊತ್ತಿದೆ. ಬಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ನೀರು ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನೀರನ್ನು ಕುಡಿಲೇಬೇಕು. ಇದರಿಂದ ನಮ್ಮ ಬ್ಲಡ್ ಕ್ಲೀನ್ ಆಗುತ್ತೆ, ಡೈಜೆಷನ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಹಾಗೆ ನೀರು ಕುಡಿಯೋದ್ರಿಂದ ತುಂಬ ಎಲ್ಲ ಬೆನಿಫಿಟ್ಸ್ ಇದೆ, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಹಾಗೆ ನಾವು ಆದಷ್ಟು ಜಾಸ್ತಿ ಪ್ರೋಟೀನ್ ಇರುವಂತಹ ಫುಡ್ಡನ್ನೇ ಜಾಸ್ತಿ ಸೇವಿಸಬೇಕಾಗತ್ತೆ. ಆದಷ್ಟು ಈ ಸೊಪ್ಪು ತರಕಾರಿಗಳು ಹಸಿರು ಸೊಪ್ಪನ್ನು ಜಾಸ್ತಿ ತಿಂದರೆ ಒಳ್ಳೆಯದು. ಹಾಗೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜಲ್ಲಿ ಕೂಡ ನಿಮಗೆ ಬೇಕಾದಷ್ಟು ಪ್ರೋಟೀನ್ ಸಿಗುತ್ತೆ, ಅದನ್ನು ಜಾಸ್ತಿ ಯೂಸ್ ಮಾಡಿ. ಹಾಗೆ ಬಹಳ ಮುಖ್ಯವಾಗಿ ಶುಗರ್ ಕಂಟೆಂಟ್ ಅಂದರೆ ಶುಗರನ್ನು ಕಡಿಮೆ ಮಾಡಿ. ಅಟ್ಲೀಸ್ಟ್ ಈ 20 ಡೇಸ್ ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಬೇಕಂತ ಇದ್ದೀನಿ. ಶುಗರನ್ನು ಕಂಪ್ಲೀಟಾಗಿ ಕಡಿಮೆ ಮಾಡೋದು ಅಂತ ಅಲ್ಲ, ಕಡಿಮೆ ಮಾಡಲೂಬಾರ್ದು, ಮಾಡೋಕ್ಕಾಗೋದಿಲ್ಲ, ಅದು ಕೂಡ ಆಮೇಲೆ ಡೇಂಜರೇ. ಅಟ್ಲೀಸ್ಟ್ ನಾವು 1 ಸ್ಪೂನ್ ಸಕ್ಕರೆ ಬಳಸೋಲ್ಲಿ ಒಂದು ಅರ್ಧ ಸ್ಪೂನ್ ಕಡಿಮೆ ಮಾಡೋವಂಥದ್ದು. ನಾನು ಕಂಪ್ಲೀಟಾಗಿ 20 ಡೇಸ್ ಶುಗರನ್ನು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಶುಗರ್ ಪ್ಲೇಸಲ್ಲಿ ನಾನು ಶುಗರ್ ಬದಲಿಗೆ ಬೆಲ್ಲನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಟೀ ಕಾಫಿಗೆ ಸಕ್ಕರೆ ಬದಲಿಗೆ ನಾನು ಬೆಲ್ಲನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲ ಕೂಡ ಸ್ವಲ್ಪ ಯೂಸ್ ಮಾಡಿದ್ರೆ ಒಳ್ಳೆಯದು. ಆದಷ್ಟು ಸ್ವೀಟನ್ನು ಕಡಿಮೆ ಮಾಡಿದ್ರೆ ಸ್ಕಿನ್ಗೆ ತುಂಬ ಒಳ್ಳೆಯದು. ಸ್ಕಿನ್ಗಷ್ಟೇ ಅಲ್ಲ, ತುಂಬ ಎಲ್ಲ ಬೆನಿಫಿಟ್ ಇದೆ ಅದರಲ್ಲಿ. ಸೊ ಇದು ಕೂಡ ಒಂದು ಚಾಲೆಂಜಿಂಗ್ ಆಗಿ ಇರುತ್ತೆ ನನಗೆ ಒಂದು 20 ಡೇಸು. ಯಾಕಂತಂದರೆ ಶುಗರ್ ಎಲ್ಲದಕ್ಕೂ ನಾವು ಬೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಶುಗರ್ ಬೇಕಾಗತ್ತೆ. ಬಟ್ ಇದು ಖಾಲಿ 20 ಡೇಸ್ ಆಗಿರೋದ್ರಿಂದ ನಾನು ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಯಾವುದೇ ಸ್ವೀಟನ್ನು ತಿನ್ನಬಾರದು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಟೀ ಕಾಫಿಗಷ್ಟೇ ನಾನು ಈ
ಹನಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು ಆ ಪ್ಲೇಸಲ್ಲಿ, ಮತ್ತು ಈ ಬೆಲ್ಲವನ್ನು ಹಾಕ್ಕೊಂಡು ನಾನು ಟೀ ಕಾಫಿಗೆ ಅದು ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ 7 hours ಸ್ಲೀಪ್ ಆದರೂ ನೈಟು ಬೇಕಾಗತ್ತೆ ನಮಗೆ. ಸೊ ನಾನು ಕೂಡ ಅಟ್ಲೀಸ್ಟ್ 7 hours ಆದರೂ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ನಿದ್ದೆ ಆಗಲಿಲ್ಲ ಅಂತಂದರೆ ಅದು ಕೂಡ ನಮ್ಮ ಸ್ಕಿನ್ನು ಡಲ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. 20 days ಬರೀ ಇಷ್ಟೇ, ಮತ್ತು ಬೇರೆ ಯಾವುದೇ ಪ್ರಾಡಕ್ಟನ್ನು, ಕೆಮಿಕಲ್ ಪ್ರಾಡಕ್ಟನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದೆ. ಹೌದು, ಹಾಗಂತೇಳಿ ನಾವು ಈ 20 daysಲ್ಲಿ ಎಲ್ಲೂ ಹೊರಗಡೆ ಹೋಗೋದಿರಲ್ವಾ, ಇರುತ್ತೆ ಅಲ್ವಾ, ಏನಾದರೂ ಫಂಕ್ಷನ್ ಅಟೆಂಡ್ ಮಾಡೋದಾಗಿರ್ಬೋದು, ಏನಾದರೂ ಇರುತ್ತೆ. ಬರೀ ಮಾಯ್ಶ್ಚರೈಸರ್ ಅಷ್ಟೇ ಹಚ್ಕೊಂಡು ನಾವು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಬಟ್ ಕೆಲವರಿಗೆ ಸ್ಕಿನ್ ತುಂಬ ಚೆನ್ನಾಗಿರೋರಿಗೆ ಅಷ್ಟೇ ಸಾಕಾಗುತ್ತೆ, ಮತ್ತು ಬೇರೆ ಏನು ಅಪ್ಲೈ ಮಾಡೋದಿಲ್ಲ ಅವರು. ಬಟ್ ನಮಗೆ ಈ ಥರ ಸ್ಕಿನ್ ಇರೋರಿಗೆ ನಾವು ಸ್ವಲ್ಪ ಅದನ್ನು ಹೈಡ್ ಮಾಡೋಕ್ಕಾದ್ರೆ ಏನಾದರೂ ಹಚ್ಚಬೇಕಾಗತ್ತೆ ಅಲ್ವಾ. ಸೊ ಬಟ್ ಈ ಟೈಮಲ್ಲಿ ನಾವು ಯಾವುದೇ ಕೆಮಿಕಲ್ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಆ ಪ್ಲೇಸಲ್ಲಿ ನಾವು ಏನನ್ನು ಯೂಸ್ ಮಾಡ್ಬೋದು ಈ 20 days ಒಳಗಡೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಆಲ್ರೆಡಿ ಲೆಂತಿ ಆಗಿದೆ ಈ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಯಾವ ರೀತಿ ನಾವು ಅದನ್ನು ಹೈಡ್ ಮಾಡ್ಬೋದು ಪಿಗ್ಮೆಂಟೇಷನ್ ಮಾರ್ಕ್ಸ್ಗಳನ್ನು ಹೊರಗಡೆ ಹೋಗಬೇಕಾದ್ರೆ, ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ತಿಳಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.